ಎಂದೊಡೆ ಅರ್ಜುನ ನಗುತ ರಥವನು ಮುಂದೆ ನಾಲ್ಕೆಂಟಡಿಯನು ಕಲು ಕೊಂದನಿ ಸಾರಥಿಯನುತ ಸಂವರಿಸಿ ಮುಂಜರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ಧುಮ್ಮಿಕ್ಕಿದನು ಬದುಕಿದೆನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ. ಈ ಉತ್ತರನ ಭಯಭೀತ ಸ್ಥಿತಿಯನ್ನು ಕಂಡಾಗ ಅರ್ಜುನನಿಗೆ ನಗು ಬರ್ತದೆ. ಎಂದೊಡರ್ಜುನ ನಗುತ ರಥವನ್ನು ಮುಂದೆ 4 ಅಡಿಯ ನೂಕಲು. ಹಿಂದಿನ ಪದ್ಯದಲ್ಲಿ 10 ಅಡಿ ಅಂತ ಹೇಳ್ತಾನೆ, ಇಲ್ಲಿ ಮತ್ತೆ ಕುಮಾರವ್ಯಾಸ ಹೇಳ್ತಾನೆ ಮತ್ತೆ 4 ಅಡಿಯ ನೂಕಿದ ಅಂತ. ಅರ್ಜುನ ನಗುತ್ತಾ, ಬಹುಶಃ ಅರ್ಜುನ ನಗುತ್ತಾ ಇರೋದು ಉತ್ತರನಿಗೆ ಕಾಣುವುದಿಲ್ಲ, ಯಾಕೆಂದರೆ ಉತ್ತರ ಹಿಂದೆ ಇದ್ದಾನೆ. ರಥದಲ್ಲಿ ರಥಿ ಮತ್ತು ಸಾರಥಿ ಯಾವ ರೀತಿ ಕೂತಿರ್ತಾರೆ ಮತ್ತು ಅಥವಾ ನಿಂತಿರ್ತಾರೆ ಅನ್ನೋದನ್ನು ನಾವು ಕಲ್ಪಿಸಿಕೊಳ್ಬೋದು. ಅರ್ಜುನ ಮುಂದೆ ಇದ್ದಾನೆ, ಆದ್ದರಿಂದ ಅರ್ಜುನ ನಗುತ್ತಾ ರಥವನ್ನು ಮತ್ತೆ 4 ಅಡಿಯ ನೂಕಿದ, ಮುಂದಕ್ಕೆ ಹೋಯಿತು ರಥ. ಕೊಂದನಿ ಸಾರಥಿಯನುತ ಸಂವರಿಸಿ ಮುಂಜರಗ. ಈತ ಉತ್ತರ ಕುಮಾರ ಇದ್ದಾನಲ್ಲ, ಮತ್ತಷ್ಟು ಹೆದರಿದ. ಇವನು ಕೊಂದೇ ಬಿಟ್ಟ. ಕೊಯ್ತಾ ಇದ್ದಿ ಗಂಟಲನ್ನು ಅಂತ ಹೇಳಿದ ಹಿಂದೆ, ಈಗ ಕೊಂದೇ ಬಿಟ್ಟಿದ್ದಾನೆ, ಕೊಲ್ಲುತ್ತಿದ್ದಾನೆ ಅಂತ ಹೇಳಿ ಈ ಸಾರಥಿ ನಿಜವಾಗಿ ಯುದ್ಧ ಮಾಡುವಂತಹ ಒಡೆಯನನ್ನು ರಕ್ಷಿಸಬೇಕಾದದ್ದು ಸಾರಥಿಯ ಕೆಲಸ, ರಥವನ್ನು ಆ ರೀತಿಯಾಗಿ ಚಲಿಸಬೇಕಾದದ್ದು. ಆದರೆ ಇವನು ನನ್ನನ್ನು ಕೊಲ್ತಾ ಇದ್ದಾನೆ ಅಂತ ಹೇಳಿ ನೋಡಿ, ಇಲ್ಲಿ ಮುಂಜರಗ ಸಂವರಿಸಿ, ಸೆರಗನ್ನು ಸರಿಪಡಿಸಿಕೊಂಡು. ಸೆರಗು ಅಂದರೆ ಈಗ ನಾವು ಸಾಮಾನ್ಯವಾಗಿ ಸ್ತ್ರೀಯರು ಧರಿಸುವ ಸೀರೆಯ ಸೆರಗು ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಆದರೆ ಹಿಂದಿನ ಕಾಲದಲ್ಲಿ ಹೊದ್ದುಕೊಂಡ ಬಟ್ಟೆಯನ್ನು ಸೆರಗು ಅಂತ ಹೇಳ್ತಾ ಇದ್ದದ್ದು. ಅದೇ ಅರ್ಥದಲ್ಲಿ ಸೀರೆಯ ಸೆರಗು ಅಂತ ನಾವು ಹೊದೆಯುವ ಭಾಗವನ್ನು ಸೆರಗು ಅಂತ ಕರೀತೇವೆ. ಹಿಂದಿನ ಕಾಲದಲ್ಲಿ ಗಂಡಸರು ಆಗಲಿ ಹೆಂಗಸರಾಗಲಿ ಹೊದ್ದುಕೊಂಡ ಬಟ್ಟೆ. ಈತ ಶರೀರದ ಮೇಲ್ಭಾಗದಲ್ಲಿದ್ದಂತಹ ಬಟ್ಟೆಯನ್ನು ಸ್ವಲ್ಪ ಸರಿ ಮಾಡಿಕೊಂಡ, ಸಂವರಿಸಿಕೊಂಡ. ಯಾಕೆಂದರೆ ಅದನ್ನು ಈಗ ಅವನ ಮುಂದೆ ಇಳಿದು ಹಾರಿ ಓಡಬೇಕಲ್ಲ, ಆಗ ಬಟ್ಟೆ ಸರಿಯಾಗಿರಬೇಕು, ಕೈಕಾಲಿಗೆ ಸಿಗಬಾರ್ದು. ಆದ್ದರಿಂದ ಆ ಬಟ್ಟೆಯನ್ನು ಸರಿಪಡಿಸಿಕೊಂಡು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು, ನಾನು ಆಗಲೇ ಹೇಳಿದೆ, ಅರ್ಜುನ ಮುಂದೆ ಕೂತಿದ್ದಾನೆ ರಥವನ್ನು ಓಡಿಸುವವನು, ಇವನು ಹಿಂದೆ ನಿಂತಿದ್ದಾನೆ ಯುದ್ಧ ಮಾಡಬೇಕಾದವನು. ಅಲ್ಲಿಂದ ಮೆಲ್ಲನೆ ಹಿಂದಕ್ಕೆ ಬಂದ. ಯಾಕೆಂದರೆ ಅರ್ಜುನನಿಗೂ ಬಹುಶಃ ಗೊತ್ತಾಗಬಾರ್ದು ಅನ್ನೋ ಉದ್ದೇಶವೂ ಇರ್ಬೋದು. ಹಿಂದಕ್ಕೆ ಬಂದು ಹಿಂದೆ ನಿಂದು, ರಥದ ಹಿಂಭಾಗದಲ್ಲಿ ಬಂದು ನಿಂದು ಧುಮ್ಮಿಕ್ಕಿದನು, ಹಾರಿದ, ರಥದಿಂದ ಹಾರಿಬಿಟ್ಟ. ಹಾರಿ ಬದುಕಿದನೆಂದು ಒಂದೇ ಓಟ. ಅದು ಎಂಥ ಓಟ? ನಿಟ್ಟೋಟದಲ್ಲಿ ಹಾಯ್ದನು. ನಿಡಿದಾದ ಓಟ, ನಿಟ್ಟೋಟ, ಒಂದೇ ದೀರ್ಘವಾದ ಓಟ. ಹಿಂದೆ ತಿರುಗಿ ನೋಡದೆ ಓಡಿದ. ಆದರೆ ಓಡುವಾಗ ಕವಿ ಹೇಳ್ತಾನೆ ನೋಡಿ, ಅದ್ಭುತವಾದ ಒಂದು ಶಬ್ದ ಬಳಸ್ತಾನೆ, ಬಿಟ್ಟ ಮಂಡೆಯಲ್ಲಿ ಓಡಿದ. ಯುದ್ಧಕ್ಕೆ ಬರುವಾಗ ಸಾಮಾನ್ಯವಾಗಿ ರಾಜರಿಗೆ, ರಾಜಕುಮಾರರಿಗೆ ಬೇರೆ ಸಂದರ್ಭಗಳಲ್ಲಿ ಒಡ್ಡೋಲಗದಲ್ಲಿರುವಾಗ ಅಥವಾ ಅರಮನೆಯಲ್ಲಿ ಇರುವಾಗ ಅವರು ಅವರವರಿಗೆ ಇರುವಂತಹ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಾಗ ಕಿರೀಟ ಧರಿಸಿ ಇರಬೇಕಾದದ್ದು. ಯುದ್ಧಕ್ಕೆ ಹೋಗುವಾಗ ಶಿರಸ್ತ್ರಾಣ ಸಾಮಾನ್ಯವಾಗಿ ಇರುವಂಥದ್ದು, ಕವಚ ಮತ್ತು ಶಿರಸ್ತ್ರಾಣ ಎಲ್ಲ. ಈತ ಬಿಟ್ಟ ಮಂಡೆಯಲ್ಲಿ ಓಡ್ತಾ ಇದ್ದಾನೆ. ಬಹುಶಃ ಇವನು ಹಾರುವಾಗ ಇವನ ತಲೆಯಲ್ಲಿದ್ದ ಶಿರಸ್ತ್ರಾಣವೂ ಬಿದ್ದಿರಬಹುದು. ಮಂಡೆ ಬಿಟ್ಟು ಕೆದರಿದ ಕೇಶ ಹರಡ್ತಾ ಇದೆ. ಆ ದೃಶ್ಯವನ್ನು ನಾವು ಕಲ್ಪಿಸಿಕೊಳ್ಳಬಹುದು. ಯುದ್ಧ ಭೂಮಿಯಲ್ಲಿ, ಆ ಧೂಳಿನ ಭೂಮಿಯಲ್ಲಿ ಆತ ಹಾರಿ ಕೆದರಿದ ಕೇಶದೊಂದಿಗೆ ಓಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಕೇಶವನ್ನು ಒಂದು ಜುಟ್ಟಿನ ರೂಪದಲ್ಲಿ ಕಟ್ಟಿರಬೇಕು, ಅಥವಾ ಅದರ ಮೇಲೆ ಕಿರೀಟ ಅಥವಾ ಏನೋ ಒಂದು ಶಿರಸ್ತ್ರಾಣ ಇರಬೇಕಾಗಿತ್ತೋ, ಅದು ಇಲ್ಲದೆ ಈಗ ಓಡ್ತಾ ಇದ್ದಾನೆ. ನಾವು ಈ ಸನ್ನಿವೇಶವನ್ನು ನೆನೆಯುವಾಗ, ಓದ್ತಾ ಇರುವಾಗ ಅಥವಾ ಕೇಳ್ತಾ ಇರುವಾಗ ನಮಗೆ ನಗು ಬರುವಂತಹ ಸನ್ನಿವೇಶ. ಹೀಗೆ ಈತ ಹಾರಿ ಓಡ್ತಾ ಇರುವುದು ಅರ್ಜುನನಿಗೆ ಗೊತ್ತಾಯಿತು. ನೋಡಿದನು ಕಲಿಪಾರ್ಥನು ಈ ಕೇಡಾಟ
ಕೆದರಿದ ಕೇಶದಲ್ಲಿ ಕೆಟ್ಟೋಡುತ್ತಿರಲು ಎಲೆ ಪಾಪಿ ಹಾಯ್ದನು ಹಿಡಿಯಬೇಕೆನುತ ಕೂಡೆ ಸೂಟಿಯೊಳು ಅಟ್ಟಲು ಇಳೆಯಲ್ಲಾಡಲು ಅಹಿಪತಿ ಹೆದರಲು ಇತ್ತಲು ನೋಡಿ ಕೌರವ ಸೇನೆ ಕೆಡೆದುದು ನಗೆಯ ಕಡಲೊಳಗೆ. ಈತ ಹಾರಿ ಓಡ್ತಾ ಇರೋದು ಅರ್ಜುನನ ಅನುಭವಕ್ಕೆ ಬಂತು. ಸಾಮಾನ್ಯವಾಗಿ ನುರಿತ ಸಾರಥಿಯಾದವನಿಗೆ ರಥದಲ್ಲಿ ಇದ್ದಂಥ ರಥಿಕ ಹಾರಿದರೆ ಖಂಡಿತ ಗೊತ್ತಾಗುವಂಥದ್ದೇ. ನೋಡಿದನು ಕಲಿಪಾರ್ತನಿ ಕೇಡಾಡಿ ಕೆದರಿದ ಕೇಶದಲ್ಲಿ ಕೆಟ್ಟೋಡುತ್ತಿರಲು. ಈತ ಕೇಡಾಡಿಯಾಗಿ, ಅರ್ಜುನನ ಭಾವನೆ ಬರ್ತದೆ ನೋಡಿ, ಇವನೊಬ್ಬ ಕೇಡಿಗ. ಅಂದರೆ ಇಲ್ಲಿ ಕೇಡಿಗ ಅಂದರೆ ದುಷ್ಟ ಎಂಬ ಅರ್ಥ ಅಲ್ಲ, ಮೂರ್ಖ ಎಂಬ ಅರ್ಥದಲ್ಲಿ, ಹೇಡಿ ಎಂಬ ಅರ್ಥದಲ್ಲಿ ಕೂಡ. ಅಥವಾ ಯುದ್ಧಕ್ಕೆ ಹೋಗಿ ಯುದ್ಧ ಮಾಡದೆ ಹೆದರಿ ಓಡಿ ಬರುವಂತಹ ಕ್ಷತ್ರಿಯ ಯಾರೇ ಇರಲಿ, ಅವನು ತನ್ನ ವಂಶಕ್ಕೂ ತನ್ನ ಕೀರ್ತಿಗೂ ಕೇಡನ್ನೇ ಮಾಡುವವನಾದ್ದರಿಂದ ಅವನು ಕೇಡಾಡಿ. ಇದೇ ಅರ್ಥದಲ್ಲಿ ಅರ್ಜುನ ಹೇಳುವುದಿಲ್ಲ, ನೋಡ್ತಾ ಇದ್ದಾನೆ, ಭಾವಿಸ್ತಾನೆ ಇವನೊಬ್ಬ ಕೇಡಾಡಿ ಅಂತೇಳಿ. ನೋಡಿದನು ಕಲಿಪಾರ್ಥ, ಅರ್ಜುನನಾದರೂ ಕಲಿಪಾರ್ಥ, ಕಲಿಯಾದಂತಹ ಪಾರ್ಥ. ಕಲಿಯಾದ ಅರ್ಜುನನಿಗೆ ಇವನ ಈ ಸ್ಥಿತಿಯನ್ನು ನೋಡಿ, ಈ ಕೇಡಾಡಿ ಕೆದರಿದ ಕೇಶದಲ್ಲಿ ಓಡ್ತಾ ಇದ್ದಾನಲ್ಲ, ಅವಮರ್ಯಾದೆಯ ಸ್ಥಿತಿ ಅದು, ಅತ್ಯಂತ ಅವಮರ್ಯಾದೆಯ ಸ್ಥಿತಿ. ಕೆದರಿದ ಕೇಶದಲ್ಲಿ ಕೆಟ್ಟು ಓಡುತ್ತಾ ಇದ್ದಾನೆ, ಕೆಟ್ಟು ಓಡುತ್ತಾ ಇದ್ದಾನೆ. ಎಲ್ಲೆಲೆ ಪಾಪಿ ಹಾಯ್ದನು ಹಿಡಿಯಬೇಕೆನ್ನುತ್ತಾ, ಎಲ್ಲ 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 ಪಾಪಿ ಹಾರಿ ಹೋಗ್ತಾ ಇದ್ದಾನಲ್ಲ, ರಥದಿಂದ ಹಾರಿ ಓಡ್ತಾ ಇದ್ದಾನಲ್ಲ, ಎಂಥ ಪಾಪಿ ಇವನು. ಆಗಲೇ ನಾನು ಹೇಳಿದ ಹಾಗೆ ಯುದ್ಧದಿಂದ ಹಿಂದಿರುಗಿ ಓಡಿ ಹೋಗುವುದು ಅಂದರೆ ಅದು ಪಾಪದ ಕೆಲಸವೂ ಹೌದು. ಪಾಪಿ ಕೂಡೆ ಸೂಟಿಯೋಳು ಅಟ್ಟಿದ. ಅರ್ಜುನ ಏನು ಮಾಡಿದ, ತಾನು ಕೂಡ ಈ ರಥದಿಂದ ಹಾರಿದ. ಉತ್ತರ ಕುಮಾರನ ಕೂಡೆ ಅವನ ಹಿಂದಿನಿಂದಲೇ ಅವನ ಜೊತೆಗೆ ಸೂಟಿಯಲ್ಲಿ ಅಟ್ಟಿದ. ಸೂಟಿ ಅಂದರೆ ಪುನಃ ವೇಗ. ಉತ್ತರ ಕುಮಾರ ಎಷ್ಟು ವೇಗವಾಗಿ ಓಡ್ತಾ ಇದ್ದಾನೋ ಅಷ್ಟೇ ವೇಗದಲ್ಲಿ ಮತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚು ವೇಗದಲ್ಲಿ. ಯಾಕೆಂದರೆ ಉತ್ತರ ಕುಮಾರ ಮೊದಲೇ ಹಾರಿದ್ದಾನೆ, ಅವನನ್ನು ಹಿಡಿಬೇಕಾಗಿದೆ. ಅರ್ಜುನ ಅವನಿಗಿಂತಲೂ ವೇಗವಾಗಿ ಓಡ್ತಾ ಇದ್ದಾನೆ, ಅವನನ್ನು ಹಿಡಿದು ಪುನಃ ತರಬೇಕು ಅಂತ ಅಟ್ಟಲು. ಈತ ಅಟ್ಟುತ್ತಿದ್ದಾಗ, ಅವನ ಹಿಂದಿನಿಂದ ಓಡುತ್ತಿದ್ದಾಗ, ಅರ್ಜುನ ಉತ್ತರನನ್ನು ಹಿಡಿಬೇಕೆಂದು ಹೋಗ್ತಾ ಇದ್ದಾಗ ನೋಡಿ, ಇಳೆಯಲ್ಲಾಡಲ ಹಿಪತಿ ಹೆದರಲು. ಭೂಮಿಯೇ ಅಲುಗಾಡಿತು. ಅರ್ಜುನನ ಹೆಜ್ಜೆಗಳು ಎಷ್ಟು ಗಟ್ಟಿಯಾಗಿ ಭಾರವಾಗಿ ನೆಲಕ್ಕೆ ಬೀಳ್ತಾ ಇದ್ದವು ಅರ್ಜುನನ ಓಟದ ವೇಗದಲ್ಲಿ ಅಂತ ಹೇಳಿದರೆ, ಭೂಮಿಯೇ ಅಲ್ಲಾಡಿತು, ಇಳೆ ಅಲ್ಲಾಡಿತು. ಅಹಿಪತಿ ಹೆದರಿತು. ಹೆದರಿದ ಆದಿಶೇಷ. ಅಹಿಪತಿ ಅಂದರೆ ಹಾವಿನ ಒಡೆಯ ಆದಿಶೇಷ. ಯಾರು ಈ ಭೂಮಿಯನ್ನು ತನ್ನ ಹೆಡೆಯಿಂದ ಹೊತ್ತುಕೊಂಡಿದ್ದಾನೋ ಅಂತಹ ಆದಿಶೇಷ ಇದ್ದಾನಲ್ಲ, ಆದಿಶೇಷನಿಗೆ ಹೆದರಿಕೆ ಆಯಿತು. ಏನು ತಲೆ ಮೇಲಿರುವಂತಹ ಈ ಹೊರೆ ಅಲುಗಾಡ್ತಾ ಇದೆಯಲ್ಲ, ಎಷ್ಟು ಅದ್ಭುತವಾದ ವರ್ಣನೆ ನೋಡಿ. ಮಹೋಪಮೆ ಅಂತಲೇ ಕರಿಬೋದು, ಭವ್ಯವಾದ ಉಪಮೆ, ಅದ್ಭುತವಾದ ಒಂದು ಸನ್ನಿವೇಶದ ಕಲ್ಪನೆಯನ್ನು ತರ್ತಾನೆ ಅವನು. ನೋಡಿ ಕೌರವ ಸೇನೆ ಕೆಡೆದುದು ಸಭೆಯ ಕಡಲೊಳಗೆ. ಆಗ ಈ ದೃಶ್ಯವನ್ನು, ಒಂದು ಅದ್ಭುತವಾದ ಸನ್ನಿವೇಶ ಇದು. ಯುದ್ಧ ಮಾಡಬೇಕಾದಂತಹ ರಥಿ ಓಡ್ತಾ ಇದ್ದಾನೆ, ಅವನ ಹಿಂದೆ ಸಾರಥಿ ಅವನನ್ನು ಹಿಡಿಲಿಕ್ಕೆ ಓಡ್ತಾ ಇದ್ದಾನೆ. ಇದನ್ನು ಎದುರಿಂದ ಶತ್ರು ಸೈನ್ಯ ನೋಡ್ತಾ ಇದೆ, ಕೌರವರ ಸೈನ್ಯ ನೋಡ್ತಾ ಇದೆ. ಯಾಕೆಂದರೆ ಇವರು ಬಂದದ್ದು ಯುದ್ಧ ಭೂಮಿಗೆ, ಶತ್ರು ಸೈನ್ಯ ಯುದ್ಧಕ್ಕೆ ಕಾಯುತ್ತಾ ಸಿದ್ಧವಾಗಿ ಇತ್ತು. ನೋಡಿ ಇಡೀ ಸೈನ್ಯವೇ ನಗೆಯ ಕಡಲಿನಲ್ಲಿ ಮುಳುಗಿತು, ಕೆಡೆದುದು, ನಗೆಯ ಕಡಲಿನಲ್ಲಿ ಬಿತ್ತು. ಸಮುದ್ರವೆಂಬುದು ಒಂದು ಸಮುದ್ರಕ್ಕೆ ಸೈನ್ಯವನ್ನು ಹೋಲಿಸ್ತಾರೆ. ಸೈನ್ಯವೆಂಬುದೇ ಒಂದು ಸಮುದ್ರ. ಆದರೆ ಇಲ್ಲಿ ವರ್ಣನೆ ನೋಡಿ, ಆ ಸೈನ್ಯವೆಂಬ ಸಮುದ್ರವೇ ನಗೆಯ ಸಮುದ್ರದಲ್ಲಿ ಬಿತ್ತು, ನಗೆಯ ಸಮುದ್ರದಲ್ಲಿ ಮುಳುಗಿತು. ಒಂದು ಇಡೀ ಸಮುದ್ರ ಬೋರ್ಗರೆಯುವಂತೆ ಆ
ಈ ಸೈನ್ಯ ಏನಾಗಿದೆ, ಏನು ಮಾಡ್ತಾ ಇದೆ, ನಗುತ್ತಾ ಇದೆ ಈ ಪರಿಸ್ಥಿತಿಯನ್ನು ನೋಡಿ.